ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ರಾಜಕೀಯ ಬಿರುಗಾಳಿ ಬೀಸಿದೆ. ಈ ರಾಜಕೀಯ ಬಿರುಗಾಳಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರಿಲ್ಲ, ಬದಲಾಗಿ ಕೇವಲ ರಾಜ್ಯದ ಮುಖ್ಯಮಂತ್ರಿ ಹೆಸರು ಮಾತ್ರ. ಮೊಮ್ಮಗನನ್ನ ಮುನ್ನೆಲೆಗೆ ತರಲು ಸಿಎಂ ಪ್ರಯತ್ನ. ಗದಗ ಕಾರ್ಯಕ್ರಮದಲ್ಲಿ ಸಿಎಂ ಜೊತೆ ಮೊಮ್ಮಗ ಭಾಗಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ರಾಜಕೀಯ ಬಿರುಗಾಳಿ. ಮೊಮ್ಮಗನನ್ನ ಮುನ್ನೆಲೆಗೆ ತರೋದಕ್ಕೆ ಸಿಎಂ ಶತ ಪ್ರಯತ್ನ. ಗದಗ ಕಾರ್ಯಕ್ರಮದಲ್ಲಿ ಸಿಎಂ ಜೊತೆ ಮೊಮ್ಮಗ ಭಾಗಿಯಾಗಿದ್ರು. ವರುಣಾದಲ್ಲಿ ಧವನ್ ರಾಜಕೀಯ ಪ್ರವೇಶದ ಕೂಗು ಒಂದು ಕಡೆ, ಮತ್ತೊಂದು ಕಡೆ ಅದಕ್ಕೆ ಪುಷ್ಟಿ ನೀಡುವಂತೆ ಆಗಾಗ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ಧವನ್ ರಾಕೇಶ್ಗೆ ವರುಣಾ ಟಿಕೆಟ್ ಎಂಬ ಸುದ್ದಿ. ಸಿದ್ದರಾಮಯ್ಯರ ಮೊಮ್ಮಗನ ಪ್ರೇಮ ಈಗ ಚರ್ಚೆಗೆ ಗ್ರಾಸ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ರಾಜಕೀಯ ಬಿರುಗಾಳಿ. ಮೊಮ್ಮಗನನ್ನ ಮುನ್ನೆಲೆಗೆ ತರೋದಕ್ಕೆ ಸಿಎಂ ಶತ ಪ್ರಯತ್ನ. ಗದಗ ಕಾರ್ಯಕ್ರಮದಲ್ಲಿ ಸಿಎಂ ಜೊತೆ ಮೊಮ್ಮಗ ಭಾಗಿ. ಸಿಎಂ ಸಿದ್ದರಾಮಯ್ಯ ಅವರ ವರ್ಚಸ್ಸು ಮತ್ತು ಅಸ್ತಿತ್ವ ಇರುವ ಒಂದು ಕ್ಷೇತ್ರ ಅಂದ್ರೆ ಅದು ವರುಣಾ ಕ್ಷೇತ್ರ. ಆ ವರುಣಾ ಕ್ಷೇತ್ರ ಯತೀಂದ್ರ ಒಂದು ಕ್ಷೇತ್ರಕ್ಕೆ ಸೀಮಿತ ಆದ್ರೆ ಸಿದ್ದರಾಮಯ್ಯನವರಿಗೆ ಬೆರಳೆಣಿಕೆಯ ಒಂದಷ್ಟು ಕ್ಷೇತ್ರಗಳಿದ್ದಾವೆ. ಆ ಕ್ಷೇತ್ರಗಳ ಪೈಕಿ ವರುಣಾ ಕ್ಷೇತ್ರವೂ ಒಂದು. ವರುಣಾ ಕ್ಷೇತ್ರದಲ್ಲೇನಾದ್ರೂ ಮೊಮ್ಮಗನನ್ನ ನಿಲ್ಲಿಸಿದ್ರೆ ಗೆಲ್ಲಬಹುದು ಎಂಬ ಲೆಕ್ಕಾಚಾರ ಸಿಎಂ ಸಿದ್ದರಾಮಯ್ಯನವರಿಗೆ. ನೀವು ವೇದಿಕೆಯಲ್ಲಿ ಧವನ್ ರಾಕೇಶ್ರನ್ನ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯರ ಮಗನ ಮಗ. ಸಿದ್ದರಾಮಯ್ಯ ಹೋಗುವ ಎಲ್ಲ ವೇದಿಕೆಗಳಿಗೂ ತನ್ನ ಮೊಮ್ಮಗನನ್ನ ಕರ್ಕೊಂಡು ಹೋಗಲಾಗ್ತಿದೆ. ಜನರ ಮುಂದೆ ಧವನ್ರನ್ನ ಪರಿಚಯಿಸಲಾಗ್ತಾ ಇದೆ. ವೆರಿ ಕ್ರೌಡ್ ಸಭೆಗೆ ಧವನ್ ಹೋಗ್ತಿದ್ದಾರೆ. ವರುಣಾ ಕ್ಷೇತ್ರವನ್ನ ಪ್ರತಿನಿಧಿಸೋದಕ್ಕೆ, ವರುಣಾ ಕ್ಷೇತ್ರದಲ್ಲಿ ಬೆಳೆ ಬೇಯೋದಕ್ಕೆ, ಬೆಳೆಯನ್ನ ಬೆಳೆಸೋದಕ್ಕಾಗಿ ಹದ ಮಾಡಲಾಗ್ತಾ ಇದೆ ಭೂಮಿಯನ್ನ. ಪ್ರತಿ ವೇದಿಕೆಯಲ್ಲೂ, ಸಿದ್ದರಾಮಯ್ಯ ಇರುವ ವೇದಿಕೆಯಲ್ಲೂ ಧವನ್ ಕಾಣಿಸಿಕೊಳ್ತಾರೆ. ಯಾವ ಸಿದ್ದರಾಮಯ್ಯ ಇದು? ಕುಟುಂಬ ರಾಜಕಾರಣದ ವಿರುದ್ಧ ಧ್ವನಿ ಎತ್ತುತ್ತಿದ್ದ ಸಿದ್ದರಾಮಯ್ಯನವರು. ಜೆಡಿಎಸ್ಸಿನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಸನ ಜಿಲ್ಲೆಯಲ್ಲಿ 8 ತಾಲೂಕುಗಳಿದ್ದರೆ ತನ್ನ ಕುಟುಂಬದವರನ್ನೇ ನಿಲ್ಲಿಸ್ತಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ದ ಸಿದ್ದರಾಮಯ್ಯನವರು. ಒಂದು ಕಡೆ ಸೂರಜ್ ನಿಲ್ಲಿಸ್ತಾರೆ, ಮತ್ತೊಂದು ಕಡೆ ಪ್ರಜ್ವಲ್ ನಿಲ್ಲಿಸ್ತಾರೆ, ಇನ್ನೊಂದು ಕಡೆ ನಿಖಿಲ್ ನಿಲ್ಲಿಸ್ತಾರೆ, ಮತ್ತೊಂದು ಕಡೆ ಸೊಸೆ ಅನಿತಾ ಕುಮಾರಸ್ವಾಮಿಯನ್ನ ನಿಲ್ಲಿಸ್ತಾರೆ. ಹೀಗೆ ಆರೋಪ ಮಾಡ್ತಿದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ ಪಡಸಾಲೆಯಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಸಿಎಂ ಸರ್, ನಿಮ್ಮ ಮೇಲಿಟ್ಟ ನಂಬಿಕೆಗಳಿಗೆ ಅಪಮಾನ ಮಾಡಬೇಡಿ ಸರ್. ನೀವು ಸಮಾಜವಾದಿ ರಾಜಕೀಯ ಮಾಡುತ್ತಾ ಬಂದವರು, ಇದ್ದ ಹಾಗೆ ಕುಟುಂಬ ರಾಜಕಾರಣಕ್ಕೆ ಇಳಿದ್ರೆ ಹೆಂಗೆ? ನೀವೇ ಕುಟುಂಬ ರಾಜಕಾರಣ ಪೋಷಿಸುತ್ತಾ ಬಂದ್ರೆ ಹೇಗೆ? ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ? ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರು ಎಲ್ಲಿಗೆ ಹೋಗಬೇಕು? ಕಾಂಗ್ರೆಸ್ ಪಡಸಾಲೆಯಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಊರಿಗೆಲ್ಲ ಬುದ್ಧಿ ಹೇಳ್ತಿದ್ದ ಮೇಷ್ಟ್ರು, ಊರಿಗೆಲ್ಲ ಬುದ್ಧಿ ಹೇಳ್ತಿದ್ರಂತೆ ಮೇಷ್ಟ್ರು. ಶಾಲೆ ಆವರಣದಲ್ಲಿ ಒಂದಕ್ಕೆ ಹೋದ್ರಂತೆ. ಹಂಗಾಯ್ತು. ತನ್ನ ಪಕ್ಷವಲ್ಲದೆ ಇತರೆ ಪಕ್ಷದವರಿಗೂ ಕೂಡ ಸಲಹೆ ಕೊಡ್ತಾ ಇದ್ದಂತಹ ಸಿಎಂ ಸಾಹೇಬ್ರು ಫ್ಯಾಮಿಲಿ ಪಾಲಿಟಿಕ್ಸ್ಗೆ ನಾಂದಿ ಆಡಿದ್ರೆ ಹೆಂಗೆ? ನೀವೇ ಕುಟುಂಬ ರಾಜಕಾರಣವನ್ನ ಪೋಷಿಸುತ್ತಾ ಬಂದ್ರೆ ಹೇಗೆ ಸಾರ್? ಉಳಿದವರಿಗೆ ಹೆಂಗ್ ನಾವು ಮುಖ ತೋರಿಸೋದು? ನಮಗೆ ಉಳಿದ ಪಾರ್ಟಿಗಳ ತಪ್ಪನ್ನ ಹೆಕ್ಕೋದಕ್ಕೆ ಮೋರಲ್ ಇರೋದಿಲ್ವಲ್ಲ, ನೈತಿಕತೆ ಇರೋದಿಲ್ವಲ್ಲ, ನೈತಿಕತೆಯನ್ನ ಕಳ್ಕತೀವಲ್ಲ ಸಾರ್. ಸಿಎಂ ಸಿದ್ದರಾಮಯ್ಯ ಸಾಹೇಬ್ರೆ ಬೇರೆ ಬೇರೆ ಪಕ್ಷಗಳಿಗೂ ಕೂಡ ಕುಟುಂಬ ರಾಜಕಾರಣದ ಬಗ್ಗೆ ಸಲಹೆ ಕೊಡ್ತಿದ್ದವರು ತಾವು. ಫ್ಯಾಮಿಲಿ ಪಾಲಿಟಿಕ್ಸ್ ವಿರುದ್ಧ ಮಾತನಾಡ್ತಿದ್ದವರು ತಾವು. ತಾವೇ ಕುಟುಂಬ ರಾಜಕಾರಣಕ್ಕೆ ಕೈ ಹಾಕಿದ್ರೆ ಹೆಂಗೆ? ಸಿಎಂ ಸಿದ್ದರಾಮಯ್ಯರ ನಡೆಗೆ ಕವಿತಾ ರೆಡ್ಡಿ ಬಹಿರಂಗ ಅಸಮಾಧಾನ. ಬರೀ ಅಪ್ಪ ಅಮ್ಮ, ಮಗ ಮಗಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಅಳಿಯ ಸೊಸೆ, ಅಂಕಲ್ ಆಂಟಿ, ಹೀಗೆ ಪಕ್ಷಕ್ಕೆ ಕೆಲಸ ಮಾಡದ ಎಲ್ಲರೂ ಟಿಕೆಟ್ ಆಕಾಂಕ್ಷಿಗಳು. ಸರಿನೇ ತಾನೆ? ಸಿಎಂ ಸಿದ್ದರಾಮಯ್ಯ ನಡೆಗೆ ಕವಿತಾ ರೆಡ್ಡಿ ಬಹಿರಂಗ ಅಸಮಾಧಾನ. ಬರೀ ಅಪ್ಪ ಅಮ್ಮ, ಡ್ಯಾಡಿ ಮಮ್ಮಿ, ಮಗ ಮಗಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಅಳಿಯ ಸೊಸೆ, ಅಂಕಲ್ ಆಂಟಿ,
ಪಕ್ಷಕ್ಕಾಗಿ ತ್ಯಾಗ ಮಾಡಿದವರಿಗೆಲ್ಲ ಅವರು ಆಸ್ಪರೆಂಟ್ ಪಟ್ಟಿಲ್ ಬರ್ತಾರೆ ಅಂದ್ರೆ ಹೆಂಗೆ? ಇದು ಬರೀ ಶೇಮ್ ಅಷ್ಟೇ ಅಲ್ಲ, ಬರೀ ಅವಮಾನ ಮಾತ್ರ ಅಲ್ಲ, ಲಜ್ಜೆ ಮಾತ್ರ ಅಲ್ಲ, ಬೆನ್ನು ಮೂಳೆ ಇಲ್ಲದ ಕಾರ್ಯಕರ್ತರ ಮನಸ್ಥಿತಿಗೆ ಸಾಕ್ಷಿ. ಕುಟುಂಬ ರಾಜಕಾರಣ ಪ್ರಶ್ನಿಸದೆ ಹೋದರೆ ಹೇಗೆ? ಚಿಲ್ರೆ ಕಾಸಿಗೆ ಬರೀ ನಾಯಕರ ಚೀರ್ ಲೀಡರ್ಸ್ ಆಗ್ತಿದ್ದಾರೆ ಅಷ್ಟೇ. ಕಾಂಗ್ರೆಸ್ ಕಾರ್ಯಕರ್ತರ ವರ್ತನೆ ಬಗ್ಗೆಯೂ ಕವಿತಾ ರೆಡ್ಡಿ ಆಕ್ರೋಶ. ಸಿಎಂ ಸಿದ್ದರಾಮಯ್ಯ ನಡೆಗೆ ಕವಿತಾ ರೆಡ್ಡಿ ಬಹಿರಂಗ ಅಸಮಾಧಾನ. ನಾಯಕರು ಅಂತ ಕರೆಸಿಕೊಳ್ಳುವವರು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡುವ ಸ್ಟೇಟ್ ಲೀಡರ್ಸ್ಗಳಿಗೆ ಆಧಾರ ಸ್ತಂಭ ಆಗಿರೋರು ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತರು. ಬೂತ್ ಮಟ್ಟದ ಕಾರ್ಯಕರ್ತ ಪಕ್ಕದ ಮನೆಯವನ ಜೊತೆ ಮಾತನಾಡೋದಿಲ್ಲ. ಕಾರಣ ಏನು? ಪಕ್ಕದ ಮನೆಯವನು ಬಿಜೆಪಿಯವನು. ಕಾರಣ ಅವನಲ್ಲಿರ್ತಕ್ಕಂತಹ ಪಕ್ಷ ನಿಷ್ಠೆ, ಅವನಲ್ಲಿರ್ತಕ್ಕಂತಹ ಪಕ್ಷದ ಏನು ಪ್ರಾಮಾಣಿಕತೆ. ಆದರೆ ರಾಜ್ಯ ಮಟ್ಟದ ನಾಯಕರೇ ಕುಟುಂಬ ರಾಜಕಾರಣಕ್ಕೆ ಕೈ ಹಾಕಿದ್ರೆ ಉಳಿದ ಕಾರ್ಯಕರ್ತರ ಕತೆ ಏನು? ಈ ಬಗ್ಗೆ ಮೊದಲು ಅಸಮಾಧಾನ ವ್ಯಕ್ತಪಡಿಸಿದ ಕಾಂಗ್ರೆಸ್ ನಾಯಕಿ ಕವಿತಾ ರೆಡ್ಡಿ ಈಗ ಫೋನ್ ಸಂಪರ್ಕದಲ್ಲಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ನಾವು JDS ಅನ್ನ ನೋಡಿ ನೆಗಾಡ್ತಿದ್ವಿ ಒಂದು ಕಾಲದಲ್ಲಿ. ಬಿಜೆಪಿ ಯಡಿಯೂರಪ್ಪರ ಕುಟುಂಬವೂ ಕೂಡ ಕುಟುಂಬ ರಾಜಕಾರಣ ಅಂತ ಹೇಳಿ ಗೇಲಿ ಮಾಡ್ತಾ ಇತ್ತು ಕಾಂಗ್ರೆಸ್. ಆದ್ರೆ ಕಾಂಗ್ರೆಸ್ ಬರಬರುತ್ತಾ ನೈತಿಕತೆಯನ್ನ ಕಳ್ಕೊತಾ ಇದೆಯಾ ಅಂತ. ಕಾರಣ ಅದಕ್ಕೆ ನಾಂದಿ ಹಾಕಿದ್ದು ರಾಜ್ಯದ CM ಒಬ್ಬರು ಸಿದ್ದರಾಮಯ್ಯ ಸಾಹೇಬ್ರು. ಮೊಮ್ಮಗನನ್ನೇ ಪಕ್ಕಕ್ಕೆ ಕೂರಿಸ್ಕೊತಾರೆ, ಪ್ರತಿ ವೇದಿಕೆಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಇದು ಕುಟುಂಬ ರಾಜಕಾರಣಕ್ಕೆ ಪ್ರಥಮ ಬಾರಿ ಕೈ ಹಾಕ್ತಾ ಇದೆಯಾ ಅಂತ ಕಾಂಗ್ರೆಸ್? ಅಲ್ಲ, ಮೊದಲನೇದಾಗಿ ನಾನು ಕಾಂಗ್ರೆಸ್ಸಿನ ನಾಯಕಿ ಅಲ್ಲ. ನಾನು ಈಗ ನನ್ನ ಕಾಂಗ್ರೆಸ್ ಇಂದ ಹೊರಗಡೆ ಎಕ್ಸ್ಪೆಲ್ DK ಶಿವಕುಮಾರ್ ಅವರು ನನ್ನ ಇದೇ ಕಾರಣಗಳಿಗೆ ಕಾಂಗ್ರೆಸ್ ಇಂದ ಎಕ್ಸ್ಪೆಲ್ ಮಾಡಿದ್ರೆ, ಏನು ಈ ಕುಟುಂಬ ರಾಜಕೀಯ ಇದೆಯಲ್ಲ, ಇದೇ ಕಾರಣದಿಂದ ನನ್ನ ಎಕ್ಸ್ಪೆಲ್ ಮಾಡಿದ್ರೆ. ಒಂದು ಇದು ಬರೀ ಸಿದ್ದರಾಮಯ್ಯ ಅವ್ರಿಗೆ ಸೀಮಿತ ಅಲ್ಲ. ಸಿದ್ದರಾಮಯ್ಯ ಅವರು, ನಾನು ಯಾಕೆ ಸಿದ್ದರಾಮಯ್ಯ ಅವರ ಒಂದು ಪಿಕ್ಚರ್ನ ಹಾಕಿ ನಾನು ಪೋಸ್ಟ್ ಮಾಡಿದ್ದು ಅಂದ್ರೆ, ನನಗೆ ಸಿದ್ದರಾಮಯ್ಯ ಅವರು ಬಹಳ ಗೌರವ ಇದೆ. ಅವರೊಂದು ಸೋಷಿಯಲಿಸ್ಟು, ಅವರ ಒಂದು ಐಡಿಯಾಲಜಿನಿ ಎಲ್ಲೂ ಬಿಟ್ಕೊಡೋದಿಲ್ಲ. ಅವರು ತುಂಬಾ ಶ್ರದ್ಧೆಯಿಂದ ಅವರು ಒಂದು ಸೋಷಿಯಲಿಸ್ಟ್ ಮೈಂಡ್ ಸೆಟ್ ಇಂದಾನೆ ಅವ್ರು ಇದುವರೆಗೂ ಕೆಲಸ ಮಾಡ್ಕೊಂಡು ಬಂದಿರೋ. ಎಷ್ಟು ವರ್ಷಗಳಿಂದ ನೋಡ್ತಾ ಇದೀವಿ. ಅವ್ರು ಯಾವುದೇ ಒಂದು ಕಾರಣಕ್ಕೂ ಅವರು ಅವರ ಒಂದು ಏನ್ ಅಸ್ತಿತ್ವ ಇದೆ ಆಸ್ ಅ ಸೋಷಿಯಲಿಸ್ಟ್ ಅದನ್ನ ಬಿಟ್ಕೊಡೋದಿಲ್ಲ ಅಂತ ನನಗೆ ಬಹಳ ಗೌರವ ಆಯ್ತು. ಅದೆಲ್ಲ ಒಂದ್ ಕಡೆ ನನಗೆ ಸ್ವಲ್ಪ ಬೇಸರ ಆಯ್ತು. ಆ ಒಂದು ಪರ್ಟಿಕ್ಯುಲರ್ ಅವ್ರ ಮಗನ್ನ ಬೆಳೆಸ್ಲಿ, ಮೊಮ್ಮಕ್ಕಳ ಬೆಳೆಸಿ, ಅದು ಸಮಸ್ಯೆ ಅಲ್ಲ. ಆ ಒಂದು ಫೋಟೋ ನೋಡಿ ನನಗೆ ಸ್ವಲ್ಪ ಬೇಸರ ಆಯ್ತು. ಅದಕ್ಕೋಸ್ಕರ ನಾನು ಆ ಒಂದು ಎಕ್ಸ್ಪ್ರೆಷನ್ ಮಾಡಿದೆ. ಅಂಡ್ ಇದು ಬರೀ ಒಂದು ಪಕ್ಷಕ್ಕೆ ಸೀಮಿತ, ಎಲ್ಲಾ ಪಕ್ಷದಲ್ಲೂ ಇದೆ. ಬಟ್ ಇಂಪಾರ್ಟೆಂಟ್ ಆಗಿ ಇದು ಒಂದು ದೊಡ್ಡ ಪಕ್ಷ, ರಾಷ್ಟ್ರೀಯ ಪಕ್ಷ ಅಂತ ಏನ್ ಕರ್ಸ್ಕೊಂತೀವಿ, ಇದ್ರಲ್ಲಿ ಜಾಸ್ತಿ ಆಗ್ತಾ ಇದೆ. ಉದಾಹರಣೆಗೆ ಇಡೀ ಕರ್ನಾಟಕದ ಎಲ್ಲಾ MP ಟಿಕೆಟ್ಸ್ ಹೆಚ್ಚು ಕಡಿಮೆ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ. ಮತ್ತೆ ಎಲ್ಲ ಹುದ್ದೆಗಳು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಮತ್ತೆ ಎಲ್ಲ ನೀವ್ ಯಾವ್ದೇ ಒಂದು ಸಣ್ಣ ಪುಟ್ಟ ಕಾರ್ಯಕರ್ತರಿಗೆ ಅವಕಾಶವೇ ಇಲ್ದಂಗೆ, ಅಂದ್ರೆ ಫೈಟ್ ಮಾಡೋಕ್ ಅವಕಾಶ ಇಲ್ದಂಗೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಾರ್ಯಕರ್ತರಿಗೂ ಮಿಸ್ಟೇಕ್ ಇದೆ. ಹುಟ್ಟಿದ ತಕ್ಷಣ ಅವ್ರನ್ನ ಲೀಡರ್ ಮಾಡ್ಬಿಡ್ತಾರೆ. ಅವರ ಒಂದು ವರ್ಕ್ ಏನಿದೆ, ಕೆಲಸ ಮಾಡ್ತಾ ಇದ್ರು, ಸಮಾಜದ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ, ಐಡಿಯಾಲಜಿ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ, ಎಷ್ಟು ಕಮಿಟ್ಮೆಂಟ್ ಇದೆ ಅವ್ರಿಗೆ ಪಬ್ಲಿಕ್ ಲೈಫ್ ನಲ್ಲಿ, ಅವ್ರು ಏನ್ ಸಾಧನೆ ಮಾಡಿದ್ದಾರೆ, ಏನ್ ಓದ್ಕೊಂಡ್ ಬಂದಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಏನು ಚರ್ಚೆನೇ ಇಲ್ಲ. ಹುಟ್ಟಿದ ತಕ್ಷಣ ಅವ್ರಿಗೆ B.Pharm ಟಿಕೆಟ್ ರೆಡಿ ಮಾಡೋದಕ್ಕೆ ಏನೇನ್ ವ್ಯವಸ್ಥೆ ಮಾಡ್ಬೇಕು ಮಾಡ್ತಾರೆ. ಅದು ತಪ್ಪು ಅಂತ ಬಹಳಷ್ಟು ಮಂದಿ ಕುಟುಂಬದಿಂದ ಬಂದವರು ಸಹ ನಮ್ಮ ಸ್ನೇಹಿತರೆ ಕಾಂಗ್ರೆಸ್ ನಲ್ಲಿ ಇದ್ದಾರೆ. ಅವ್ರು ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಸಹ ಫಾರ್ ಎಕ್ಸಾಂಪಲ್ ಸೂರಜ್ ಹೆಗಡೆ ಅವರು ದೇವರಾಜ ಅರಸ್ ಮೊಮ್ಮಗ, ಇವತ್ತು ಸಹ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ಬಟ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಅಂತವ್ರು ಬಹಳಷ್ಟು ಜನನು ಇದ್ದಾರೆ, ಇಲ್ಲ ಅಂತಲ್ಲ. ಕುಟುಂಬ ರಾಜಕೀಯದಿಂದ ಬಂದು ಕೆಲಸ ಮಾಡಿ ಅವ್ರೊಂದು ಹಂತಕ್ಕೆ ಬಂದಿರೋರು ಸಹ ಇದ್ದಾರೆ. ಅವ್ರನ್ನ ನಾನು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ತೀನಿ. ಬಟ್ ಇದು ಒಂದೇ ರೀತಿಯಲ್ಲಿ ನಾವು ನೋಡ್ತಾ ಇದ್ರೆ, ಈಗ ಕರ್ನಾಟಕದಲ್ಲಿ 4th ಪ್ಲೇಸ್ ಇದೆ ಕುಟುಂಬ ರಾಜಕಾರಣದಲ್ಲಿ. ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ಮೊನ್ನೆ ಒಂದು ಪೇಪರ್ ನಲ್ಲಿ ಓದ್ದೆ ನಾನು, ಜಸ್ಟ್ ಅಬೌಟ್ 3-4 ಡೇಸ್ ಅದು ಬಂತು. ಅದನ್ನ ನೋಡ್ತಾ ಇದ್ರೆ ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ತಾಲೂಕಿನಲ್ಲೂ ಬರೀ ಲೀಡರ್ಸ್ ಅವ್ರ ಮಕ್ಕಳೇ ಬೆಳೆಸ್ತಾ ಇದ್ದಾರೆ ಹೊರತು ಅಲ್ಲಿರುವಂತ ಎಲ್ಲ ಯುವ ನಾಯಕಿಯರು ಅವರ ಎಂಟೈರ್ ಪೊಲಿಟಿಕಲ್ ಕೆರಿಯರ್ ನ ಮುಗಿಸ್ಬಿಟ್ಟಿದ್ದಾರೆ ಈಗಾಗ್ಲೇನೆ. ನೀವ್ ಯಾವ್ದೇ ಜಿಲ್ಲೆ ತಗೊಳ್ಳಿ, ಆ ಜಿಲ್ಲೆಯಲ್ಲಿ ಬರೀ ಅವ್ರದೇ ಪ್ರಭಾವ ಇರುತ್ತೆ ಹೊರತು ಅಲ್ಲಿನ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡುವಂತ ಯಾವ ವ್ಯವಸ್ಥೆನೂ ಇಲ್ಲ.
ಅದ್ರ ಜೊತೆಗೆ ಇದು ಲೋಕಲ್ ಬಾಡಿ ಎಲೆಕ್ಷನ್ಸ್ ಮಾಡಲ್ಲ. ಲೋಕಲ್ ಬಾಡಿ ಎಲೆಕ್ಷನ್ಸ್ ಮಾಡಿದ್ರೆ ಅಟ್ಲೀಸ್ಟ್ ಎಲ್ಲೋ ಒಂದಷ್ಟು ಜನ ಕಾರ್ಯಕರ್ತರು ಲೀಡರ್ಶಿಪ್ ಬೆಳೆಸ್ಕೊಂತಾರೆ, ಎಲೆಕ್ಷನ್ ಗೆದ್ದು ಬಂದು ಲೀಡರ್ಶಿಪ್ ಬೆಳೆಸ್ಕೊಂತಾರೆ. ಅದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ZPTP ಮತ್ತೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಮಾಡಿಲ್ಲ ಇದುವರೆಗೂ. 10 ವರ್ಷ ಆಗ್ತಾ ಬಂತು. ಸೊ ಇದೆಲ್ಲಾನು ಏನ್ ತೋರಿಸುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ಎಲ್ಲಾ ನಮಗೆ ಬೇಕು, ಎಲ್ಲಾ ನಮ್ಮ ಹಿಡಿತದಲ್ಲೇ ಇರಬೇಕು ಅನ್ನೋ ಒಂದು ಮನಸ್ಥಿತಿ ತೋರಿಸುತ್ತೆ. ಅದು ಐ ಥಿಂಕ್ ಮೇಡಮ್ ಸಾಂದರ್ಭಿಕವಾಗಿ ಕರ್ನಾಟಕದಲ್ಲಿ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂತಹ ಪದ್ಧತಿ ಇದು ಕುಟುಂಬ ರಾಜಕಾರಣ. ಇದಕ್ಕಿದ್ದ ಹಾಗೆ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಕಾರ್ಯಕರ್ತರಲ್ಲಿ ಜಾಗೃತಿ ಮೂಡಿಸಿದ್ರು ಕೂಡ ಕರ್ನಾಟಕದಲ್ಲಿ ವಿಸ್ಮಯ ಆಗಲಾರದು ಅಂತ. ಅಲ್ಲ, ಇದು ಸಾಂಪ್ರದಾಯಿಕವಾಗಿ ಏನ್ ಬಂದಿಲ್ಲ, ಅದು ನಾನು ಒಪ್ಪೋದಿಲ್ಲ. ಸಾಂಪ್ರದಾಯಿಕವಾಗಿ ಏನ್ ಬಂದಿಲ್ಲ. ಸಾಂಪ್ರದಾಯಿಕವಾಗಿ ಬಂದಿದ್ರೆ DK ಶಿವಕುಮಾರ್ ಅವರು ಇವತ್ತು DCM ಆಗ್ತಾ ಇರಲಿಲ್ಲ. ಸಾಂಪ್ರದಾಯಿಕವಾಗಿ ಬಂದ ಅವ್ರನ್ನ ಬೆಳೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರು ಅವ್ರನ್ನ ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಎಷ್ಟೋ ಜನ ಸಾಮಾನ್ಯ ಕಾರ್ಯಕರ್ತರು ಇವತ್ತು ಇದು ದೊಡ್ಡ ದೊಡ್ಡ ನಾಯಕರಾಗಿ ಬಂದಿರಿ. ಯಾರಿಗೆ ಸಾಮಾನ್ಯ ಕಾರ್ಯಕರ್ತರಿಗೆ ಇವತ್ತು ಅವಕಾಶ ಮಾಡಿ ದೊಡ್ಡ ಲೀಡರ್ಸ್ ಆಗಿದ್ರು ಅವರೇ ಇದನ್ನ ಅವರೇ ಕುಟುಂಬ ರಾಜಕಾರಣ ಇವತ್ತು ಮಾಡ್ತಾ ಇರೋದು. ಅದು ಬೇಸರದ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಯಾಕಂದ್ರೆ ನೀವ್ ನೋಡಿ ಎಲ್ಲ ಯಾವುದೇ ಜಿಲ್ಲೆಯಲ್ಲಿ ತಗೊಳ್ಳಿ, ಇದು ಬರೀ ಕಾಂಗ್ರೆಸ್ಗೆ ಸೀಮಿತ ಅಲ್ಲ. ಬಿಜೆಪಿನಲ್ಲಿ ವಿಜೇಂದ್ರ ಯಡಿಯೂರಪ್ಪನ ಮಗ ಅಂದು ಒಂದೇ ರೀಸನ್ಗೆ ಅವ್ರಿಗೆ ಅಲ್ಲಿ ಅಧ್ಯಕ್ಷರನ್ನ ಮಾಡಿರೋದು. ಬೇರೆ ಯಾರಿಗೆ ಅವಕಾಶ ಯಾಕೆ? ಸುನೀಲ್ ಅವ್ರಿಗೆ ಯಾಕೆ ಮಾಡಿಲ್ಲ? CT ರವಿ ಅವ್ರಿಗೆ ಯಾಕೆ ಮಾಡಿಲ್ಲ? ಸೊ ಈ ಪ್ರಶ್ನೆಗಳೆಲ್ಲ ಅಲ್ಲೂ ಸಹ ಕುಟುಂಬ ರಾಜಕೀಯ ಇದೆ, ಅಲ್ಲೂ ಸಹ ಇದು ನಡ್ಕೊಂಬರ್ದು. ಅದು ತಪ್ಪು, ಇಡೀ ರಾಜ್ಯಕ್ಕೆ ತಪ್ಪು ಸಂದೇಶ. ಇಂಥ ಒಂದು ರಾಜ್ಯದಲ್ಲಿ ಎಂತೆಂತ ನಾಯಕರು, ನಮ್ಗೆ ದೇವರಾಜ ಅರಸ್ ಇರ್ಬೋದು, ಇದು ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, ಎಂತೆಂತ ನಾಯಕರು ಇಲ್ಲಿ ಈ ಒಂದು ಭಾಗದಲ್ಲಿ ಒಂದು ರಾಜ್ಯಕ್ಕೆ ಒಂದು ಹೆಸರನ್ನು ತಂದಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಬರೀ ಇದನ್ನೇ ಪ್ರಮೋಟ್ ಮಾಡ್ಕೊಂಡ್ರೆ ಎಷ್ಟು ದಿನ ಅಂತ ಇದನ್ನ ಪ್ರಮೋಟ್ ಮಾಡ್ತೀರಾ? ನೇಪಾಳದಲ್ಲಿ ಆದಂಗೆ ಆಗ್ಬೇಕಾ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅಂದ್ರೆ ಒಂದು ಕಡೆ ವರುಣಾದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ನಿಲ್ಲಿಸಿದ್ರೆ ಆ ಕ್ಷೇತ್ರ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಸಿದ್ದರಾಮಯ್ಯರ ಮೊಮ್ಮಗನನ್ನ ನಿಲ್ಲಿಸಿದ್ರೆ ಗೆಲ್ಲೋದಕ್ಕೆ ಸಾಧ್ಯ ಎನ್ನುವಂತ ಒಂದು ಸಂದೇಶವನ್ನ CM ಸಿದ್ದರಾಮಯ್ಯನವರು ಸಮಾಜಕ್ಕೆ ರವಾನೆ ಮಾಡ್ತಾರೆ ಅಂತ ಹೇಳಿ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಅನ್ಸುತ್ತೆ. ಅಲ್ಲ, ಆತರ ಏನಿಲ್ಲ. ಒಂದು ಕ್ಷೇತ್ರದಲ್ಲಿ ಗೆಲ್ಲೋದು ಸೋಲೋದು ಜನರಿಗೆ ಸೇರಿದಂತು. ಇಂಥವ್ರು ನಿಂತ್ರೆ ಇಂಥವ್ರೇ ಗೆಲ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆ, ನಮ್ಮ DK ಸುರೇಶ್ ಅವರು ಎಷ್ಟು ಅದ್ಭುತವಾದಂತ ಕೆಲಸ ಮಾಡಿದ್ರು ಬೆಂಗಳೂರು ರೂರಲ್ ಅಲ್ಲಿ. ಅವ್ರು ಸೋಲೋದಕ್ಕೆ ಚಾನ್ಸೇ ಇಲ್ಲ, ಆದ್ರೂ ಯಾಕೆ ಸೋತ್ರು? ಜನ ಸೋಲ್ಸ್ರು. ಸೋಲೋದು ಗೆಲ್ಲೋದು ಇಸ್ ಪಾರ್ಟ್ ಆಫ್ ದಿ ಎಲೆಕ್ಷನ್ ಪ್ರಾಸೆಸ್. ಇಂಥವ್ರು ನಿಂತ್ರೇ ಗೆಲ್ತಾರೆ ಅನ್ನೋದು ತಪ್ಪು. ಅಲ್ಲಿ ಬೆಳೆಯುತ್ತೆ, ನಾಯಕತ್ವನ ಬೆಳೆಯೋದಕ್ಕೆ ಬಿಡೋದು ಬಹಳ ಮುಖ್ಯವಾದಂತ ಅಂಶ. ಯಾವುದೇ ಕ್ಷೇತ್ರದಲ್ಲಾಗ್ಲಿ ಇದು ನಮ್ಮ ಸ್ಟ್ರಾಂಗ್ ಹೋಲ್ಡ್, ಇದು ನಿಮ್ಮ ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳೋದು ತಪ್ಪು. ಫಾರ್ ಎಕ್ಸಾಂಪಲ್, ಇವಾಗ BTM ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಅವರು ಅವ್ರದ್ದು ಲೋಕಸಭಾ ಎಲೆಕ್ಷನ್ ನಿಂತಿದ್ರು. ಅವ್ರು BTM ಕ್ಷೇತ್ರದಿಂದಾನೇ ವೋಟ್ ಬಂದಿಲ್ಲ ಅವ್ರಿಗೆ. ಮತ್ತೆ ಅದ್ ಹೆಂಗಾಗ್ಬಿಡುತ್ತೆ? ಕನ್ವರ್ಷನ್ ಆಗೋದಿಲ್ವಲ್ಲ, ವೋಟ್ ಕನ್ವರ್ಷನ್ ಆಗೋದಿಲ್ಲ. ಸೊ ಅಂತ ಎಕ್ಸಾಂಪಲ್ಸ್ ನಾನು ಬಹಳಷ್ಟು ಕೊಡ್ಬಲ್ಲೆ. ಸೊ ಇದು ನೀವು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಅದಕ್ಕೂ ಇದಕ್ಕೆ ಏನ್ ಮ್ಯಾಚ್ ಆಗೋದಿಲ್ಲ. ಅಲ್ಲಿ ಸಾಮಾನ್ಯ ಕಾರ್ಯಕರ್ತರನ್ನ ನಾಯಕತ್ವನ ಬೆಳೆಯೋದಕ್ಕೆ ಬಿಟ್ರೆ ಅವರು ಗೆದ್ಕೊಂಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ತಾಲೂಕು ಮಟ್ಟದ ನಾಯಕರನ್ನು ಕೂಡ ಮುನ್ನೆಲೆಗೆ ತರುವಂತ ಪ್ರಯತ್ನಗಳು ಪಕ್ಷದಿಂದ ಆಗಬೇಕು. ಹೌದು, ಫಾರ್ ಎಕ್ಸಾಂಪಲ್ ಈಗ ಯೂತ್ ಕಾಂಗ್ರೆಸ್ ನೋಡಿ, ನೀವು ಮಹಿಳಾ ಕಾಂಗ್ರೆಸ್ ನೋಡಿ, ನೀವೆಲ್ಲ ಅಕ್ಕಪಕ್ಕ ಇರುವಂತ ಎಲ್ಲ ಇದು ಪಕ್ಷದ ಒಂದು ಇದು ನೋಡಿ. ಇವನ್ ಬಿಜೆಪಿನಲ್ಲಿ ಕೆಲವು ಇದ್ರಲ್ಲಿ ಇಲ್ಲ, ಬಟ್ ಅವ್ರು ಮೇನ್ ಇದ್ರಲ್ಲೇ ಇದ್ದಾರೆ. ಎಲ್ಲರೊಂದು ಟಿಕೆಟ್ಸ್ ಅವ್ರಿಗೂ ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಕಾರ್ಯಕರ್ತರಿಗೆ ನೀವು ಆ ಲೋಕಲ್ ಲೆವೆಲ್ ನಲ್ಲಿ ಲೀಡರ್ಶಿಪ್ ಬೆಳೆಯೋದು ಕೊಡುತ್ತೆ. ಬಹಳಷ್ಟು ಲೀಡರ್ಶಿಪ್ ಬೆಳೆಯುತ್ತೆ. ಇವತ್ತು ಕಾಂಗ್ರೆಸ್ ಸಮಸ್ಯೆ ಲೀಡರ್ಶಿಪ್ಪಿನ ಕೊರತೆ ಇದೆ. ಸೆಕೆಂಡ್ ಲೈನ್ ಲೀಡರ್ಸ್, ಥರ್ಡ್ ಲೈನ್ ಲೀಡರ್ಸ್ ಇನ ಸಮಸ್ಯೆ ಇದೆ. ಯಾಕೆ ಇವತ್ತು ಇದು ಬೂತ್ ಮಟ್ಟದಲ್ಲಿ ಪೇಚಾಡ್ತಾ ಇದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು, ನಾನು ಇವತ್ತು ಹೊರಗಡೆಯಿಂದ ಹೇಳ್ತಾ ಇದ್ದೀನಿ, ಬಟ್ ಒಳಗಡೆಯಿಂದ ನೀವು ಇರುವಂತ ಕಾರ್ಯಕರ್ತರು ಕೇಳಿದ್ರು ಇದೇ ಮಾತು ಹೇಳ್ತಾರೆ. ಪೇಚಾಡ್ತಾ ಇದ್ರೆ ಎಲ್ಲೂ ನಿಮ್ಗೆ ಯಾರು ಕೆಲಸ ಮಾಡೋದಕ್ಕೆ ಸಿಗೋದಿಲ್ಲ. ಎಲ್ಲಾರು ಲೀಡರ್ಗಳಾಗ್ಬಿಟ್ರೆ, ಲೀಡರ್ ಮಕ್ಕಳು ಲೀಡರ್ ಆಗ್ಬಿಟ್ರೆ ಮತ್ತೆ ಕೆಲಸ ಮಾಡೋರು ಯಾರು? ಬೂತ್ ಮಟ್ಟದಲ್ಲಿ ಲೋಕಲ್ ಲೆವೆಲ್ ಅಲ್ಲಿ ಕೆಲಸ ಮಾಡೋರು ಯಾರು? ಜೀತದಾಳುಗಳಾಗೋಗ್ಬಿಟ್ಟಿದ್ದಾರೆ ಕಾರ್ಯಕರ್ತರು. ಇವತ್ತು ಜೀತದಾಳುಗಳು ಆಗ್ಬಿಟ್ಟಿದ್ದಾರೆ. ಅವ್ರು ಯಾರಿಗೆ ಬಂದು ಜೈಕಾರ ಹಾಕ್ಬೇಕು, ಅದಕ್ಕೆ ನಿಲ್ಬೇಕು, ಅದ್ ಯಾರೇ ಇರ್ಲಿ. ಕವಿತಾ ಮೇಡಮ್, ಕಾಂಗ್ರೆಸ್ ಅನ್ನ ತೀರಾ ಹತ್ತಿರದಲ್ಲಿ ಗಮನಿಸಿದ್ದೀರಿ ತಾವು. ಸೊ ಸಿದ್ದರಾಮಯ್ಯನವರಿಗೆ ಒಂದು ಕಡೆ ತಮ್ಮ CM ಸ್ಥಾನದ ಭೀತಿ ಇತ್ತೀಚೆಗೆ ಶುರುವಾಯ್ತಾ ಅಂತ, ಅದಕ್ಕೋಸ್ಕರನೇ ಉತ್ತರಾಧಿಕಾರಿಗಳ ವಿಸ್ತರಣೆಗೆ ಮುಂದಾದ್ರ ಅಂತ? ಇಲ್ಲ ಅವ್ರಿಗೆ ಯಾವ ಭೀತಿ? ನನಗೆ ಐ ಡೋಂಟ್ ಥಿಂಕ್ ಸೊ. 5 ವರ್ಷದ
ಒಂದು ಅವಧಿಯನ್ನ ಅವರು ಅದ್ಭುತವಾಗಿ ನಿಭಾಯಿಸ್ತಾರೆ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಅವ್ರ ಇದು ಭೀತಿ ಗೀತಿ ಅಂತ ಏನಿಲ್ಲ, ಬಿಕಾಸ್ ಅವ್ರು ಮಾಡ್ತಾ ಇರೋದು ಅವರ ಒಂದು ಐಡಿಯಾಲಜಿಕಲ್ ಕರೆಕ್ಟ್ ಆಗಿದೆ, ಅವ್ರು ಕೆಲಸ ಮಾಡ್ತಾ ಇದ್ರೆ. ಬಟ್ ಈ ತರ ಒಂದು ವಿಚಾರಗಳಲ್ಲಿ ಎಲ್ಲೋ ಒಂದ್ ಕಡೆ ಅವರೇ ನನಗೆ ಮುಜುಗರ ಅಂತ ಅಲ್ಲ, ಅವರೇ ಮುಜುಗರ ಮಾಡ್ಕೊಂತಾರೆ. ಬಿಕಾಸ್ ಹಿ ಹ್ಯಾಸ್ ಟು ಸಿ ಏನ್ ಲೆಗಸಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಅವ್ರು ನೋಡ್ಬೇಕು. ನಾನು ಅವ್ರಿಗೂ ಸಹ ಒಂದ್ಸಲಿ ಹೇಳಿದೀನಿ, ನಿಮ್ಮ ಲೆಗಸಿ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರು ಏನ್ ಲೆಗಸಿ ಬಿಟ್ಟು ಹೋಗ್ತಾರೋ ಅದು ಮುಖ್ಯ. ಅವ್ರು ಆ ಲೆಗಸಿನ ಇನ್ನೊಬ್ರು ಅವ್ರ ಮಕ್ಕಳು ಅವ್ರ ಮರಿ ಮಕ್ಕಳು ತಗೊಂಡು ಹೋಗೋದು ನೆಕ್ಸ್ಟ್. ಬಟ್ ಅವ್ರು ಏನ್ ಲೆಗಸಿ ಬಿಟ್ಟು ಹೋಗ್ತಾರೆ ಅದು ಇಂಪಾರ್ಟೆಂಟ್. ಅವರು ಏನ್ ಕೆಲಸ ಮಾಡ್ತಾರೆ ಅದ್ರಲ್ಲಿ ಎರಡು ಮಾತಿಲ್ಲ, ಈಸ್ ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್. ಬಟ್ ಇಂಥ ಒಂದು ವಿಚಾರಗಳಲ್ಲಿ ಬರೀ ಸೂಕ್ಷ್ಮತೆಯಿಂದ ಅವರು ನೋಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಇಂಥದ್ದು ಇದು ಹ್ಯಾವ್ ಎ ರಿಪ್ಲಿಂಗ್ ಎಫೆಕ್ಟ್ ಆಗುತ್ತೆ. ಅಂಡ್ ರಾಂಗ್ ಮೆಸೇಜ್, ಒಂದು ಪಿಕ್ಚರ್ ಬಂದು ಒಂದು ರಾಂಗ್ ಮೆಸೇಜ್ ಕಳಿಸುತ್ತೆ. ಅದು ಅದರಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಎಡವಿದ್ದಾರೆ ಅಂತ ನನ್ನ ಸಮಾಜವಾದಿ ವ್ಯಕ್ತಿತ್ವ, ರಾಜ್ಯದ ಅಹಿಂದ ಸಮಾಜದ 2ನೇ ಮುಖ್ಯಮಂತ್ರಿ, ಈ ತರಹದೊಂದು ಸಂದೇಶ ಕಳಿಸಬಾರ್ದಾಗಿತ್ತು ಅಂತ. ಅಷ್ಟೇ ಇದೆಲ್ಲ ವೆರಿ ಇಂಪಾರ್ಟೆಂಟ್. ಈಗ ಎಲ್ಲ ಈ ಅವರ ಸಮುದಾಯದಲ್ಲಿ ಅವರ ಮೊಮ್ಮಗ ಹೋಗಿ ಇದು ಬೆಳೆಯೋದ್ರಲ್ಲಿ ಏನು ನೋಬಡಿ ಇಸ್ ಹ್ಯಾವಿಂಗ್ ಎನಿ ಅಬ್ಜೆಕ್ಷನ್. ಅಂಡ್ ಹುಡುಗ ಬಹಳ ಚಿಕ್ಕ ಹುಡುಗ, ಈಸ್ ಎ ವೆರಿ ಯಂಗ್ ಬಾಯ್, ಇನ್ನ ಎಷ್ಟೋ ಸಾಧನೆ ಮಾಡೋದಿದೆ. ಈಸ್ ಹಾರ್ಡ್ಲಿ ಅರೌಂಡ್ 18, 19 or 20 years ಇರ್ಬೋದು. ಬಹಳಷ್ಟು ಸಾಧನೆ ಮಾಡೋದಿದೆ. ಸಾಧನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅಂತ ಅವ್ರು ಅವಕಾಶ ಮಾಡ್ಕೊಡ್ಬೇಕು. ಸಾಧನೆ ಮಾಡೋದಕ್ಕೆ ಇವ್ರ ತರ ಒಂದು ಅದ್ಭುತವಾದಂತ ಲಾಯರ್ ಆಗೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಬಹಳಷ್ಟಿದೆ ಸಾಧನೆ ಮಾಡೋದು. ಸೊ ದಟ್ ಇಸ್ ಇಂಪಾರ್ಟೆಂಟ್. ಎಸ್ ಥ್ಯಾಂಕ್ ಯು ಕವಿತಾ ಅವರೇ, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸೊ ಒಂದು ಸಮಾಜವಾದಿ ವ್ಯಕ್ತಿತ್ವ ರಾಜ್ಯಕ್ಕೂ ಕೊಡೋ ಸಂದೇಶ ಇದಾಗಿರ್ಲಿಲ್ಲ ಅನ್ನೋ ಅಭಿಪ್ರಾಯ ಕವಿತಾ ಅವರದ್ದಾಗಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.